ನಮಸ್ತೆ, ನಾನು ನೇಷಾ ಆಕ್ಯುಪ್ರೆಷರ್ ಹೀಲರ್. ಇವತ್ತು ಕತ್ನೂನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಕಲರ್ ಥೆರಪಿ, ಸೀಡ್ ಥೆರಪಿ ಹಾಗೂ ನಂಬರ್ ಥೆರಪಿ ಮೂಲಕ ಒಂದೆರಡು ಟಿಪ್ಸ್ ಹೇಳ್ಕೊಡ್ತೀನಿ. ಮೊದಲೇದಾಗಲಿ ಕೆಲವೊಬ್ಬರಿಗೆ ನೆಕ್ ಸ್ಟಿಫ್ ಆಗಿರುತ್ತೆ, ಕುತ್ತಿಗೆ ನೋವು ಬರ್ತಿರುತ್ತೆ, ಅಲ್ಲಿ ಕೆಲವೊಂದು ಆರ್ಗನ್ಗಳ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕೆಲವೊಬ್ಬರಿಗೆ ಲಂಗ್ಸಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಯೂರಿನರಿ ಬ್ಲಾಡರಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಕೆಲವೊಬ್ರಿಗೆ ಲಿವರಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಪರ್ಟಿಕ್ಯುಲರ್ ಇದೇ ಆರ್ಗನ್ನಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತಾಗೋದು ಅವ್ರನ್ನ ನಾಲ್ಗೆ ಫೋಟೋ ನೋಡಿದಾಗ ಗೊತ್ತಾಗುತ್ತೆ. ನಾಲ್ಗೆ ನೋಡಿದಾಗ ಅಲ್ಲಿ ಸಿಮ್ಟಮ್ಸ್ ಯಾವ ಆರ್ಗನ್ ಇಂಬ್ಯಾಲೆನ್ಸ್ ಆಗಿದೆ, ಕತ್ನು ಯಾವ ರೀಸನಿಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮೋಸ್ಟ್ಲಿ ತುಂಬ BP ಪೇಷಂಟ್ಸಿಗೆ ಕತ್ನು ಬರೋ ಚಾನ್ಸಸ್ ಇರುತ್ತೆ. ಇವನ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದ್ರೂ ಕೂಡ ಕೆಲವೊಂದ್ಸರಿ ಕತ್ನು ಬರುತ್ತೆ, ಅಂದರೆ ಕತ್ತು ಹಿಂಭಾಗದಲ್ಲಿ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಮೊದಲೇದಾಗಿ ಇಲ್ಲಿ ನೋಡಿ, ಈ ರೀತಿ ಜಿಮ್ಮಿ ಅಂತ ಸಿಗುತ್ತೆ, ಅಥವಾ ನೀವು ಒಂದು ಪೆನ್ ಕೂಡ ಯೂಸ್ ಮಾಡ್ಬೋದು. ನಮ್ಮ ಹೆಬ್ಬೆರಳಲ್ಲಿ ಇಲ್ಲಿ ಇದು ಸರ್ವೈಕಲ್ ರಿಫ್ಲೆಕ್ಸ್ ಬರುತ್ತೆ. ಈ ರೀತಿ ಮಸಾಜ್ ಕೊಡಬೇಕು. ಹೀಗೆ ನೋಡಿ, ಈ ರೀತಿ ಹಿಡ್ಕೊಳ್ಬೇಕು. ಇಲ್ಲಿ ಜೋರಾಗಿ ಮಸಾಜ್ ಕೊಡಬೇಕು. ನಾವು ಹೀಗೆ ಸ್ವಲ್ಪ ಪ್ರೆಸ್ ಮಾಡಬೇಕು. ನಿಮಗೆ ಪ್ರೆಸ್ ಮಾಡಿದಾಗ ಪರ್ಟಿಕ್ಯುಲರ್ ಒಂದು ಪಾಯಿಂಟಲ್ಲಿ ಇಲ್ಲಿ ಪೇನ್ ಬರುತ್ತೆ. ನಿಮ್ಗೆ ಎಲ್ಲಿ ನೆಕ್ ಪೇನ್ ಜಾಸ್ತಿ ಇರುತ್ತೋ ಆ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಇಲ್ಲಿ ಪೇನ್ ಬರುತ್ತೆ. ಎಲ್ಲಿ ನಿಮ್ಗೆ ಪೇನ್ ಜಾಸ್ತಿ ಬರುತ್ತೋ ಅಲ್ಲಿನೇ ಸ್ವಲ್ಪ ಹೆಚ್ಚಿಗೆ ಈ ರೀತಿ ಪ್ರೆಸ್ ಕೊಟ್ಬಿಟ್ಟು ಮಸಾಜ್ ಮಾಡಿ. ಡೈಲಿ 1 ಅವರ್ಗೆ ಒಂದ್ಸರಿ ಅಥವಾ 2 ಅವರ್ಗೆ ಒಂದ್ಸರಿ ಈ ರೀತಿ ಪ್ರೆಸ್ ಕೊಡ್ತಾ ಇದ್ರೆ ನಿಮಗೆ ಡೇ ಬೈ ಡೇ ನೆಕ್ ಪೇನು ರೆಡ್ಯೂಸ್ ಆಗ್ತಾ ಬರುತ್ತೆ. ಇವನ್ ನೆಕ್ ಸ್ಟಿಫ್ ಆಗಿದ್ರೂ ಕೂಡ ನಿಮ್ಗದು ಸಾಲ್ವ್ ಆಗುತ್ತೆ. ಜೊತೆಗೆ ನಂಬರ್ ಥೆರಪಿಯಲ್ಲಿ ಈ ಡಾರ್ಕ್ ಗ್ರೀನ್ ಕಲರ್ ಯೂಸ್ ಮಾಡಬೇಕು. ಡಾರ್ಕ್ ಗ್ರೀನ್ ಕಲರ್ ಯೂಸ್ ಮಾಡಿಬಿಟ್ಟು ಇಲ್ಲಿ +15 ಮತ್ತು -21 ಅಂತ ಬರೀಬೇಕು. ನೋಡಿ, ಹೀಗೆ ಬ್ರ್ಯಾಕೆಟಲ್ಲಿ +17 ಬ್ರ್ಯಾಕೆಟ್ ಕ್ಲೋಸ್, ಮತ್ತು ಬ್ರ್ಯಾಕೆಟ್ ಓಪನ್ ಮಾಡಬೇಕು, -21 ಅಂತ ಬರೀಬೇಕು, ಮತ್ತು ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಇದನ್ನು ನೀವು ಡೈಲಿ 4 ಅವರ್ಸ್ ಬರಿಬೋದು. ನೋಡಿ, ಹೀಗೆ ಬರಿಬೇಕು. 2 ಲೈನ್ ಬರಬೇಕು. ಅದು ಇಲ್ಲೊಂದು ಲೈನು, ಇಲ್ಲೊಂದು ಲೈನು ಬರಿಬೇಕು. +17 ಮತ್ತು -21 ಡೈಲಿ 4 to 5 ಅವರ್ಸ್ ಬರೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ. ಡಾರ್ಕ್ ಗ್ರೀನ್ ಕಲರೇ ಯೂಸ್ ಮಾಡಬೇಕು. ಜೊತೆಗೆ ನೀವು ಸೀಡ್ ಥೆರಪಿಯಲ್ಲಿ ಒಂದು ಟೇಪಲ್ಲಿ ಈ ರೀತಿ ಮೆಂತೆನ ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನಿಮ್ಗೆ ಎಲ್ಲೆಲ್ಲಿ ಪೇನ್ ಇರುತ್ತೋ ಅಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಮೆಂತೆ ಒಂದು ಟೇಪಲ್ಲಿ ಅಂಟಿಸ್ಕೊಳ್ಬೇಕು, ಸರ್ಜಿಕಲ್ ಟೇಪ್ ತೊಗೊಂಡು. ನೋಡಿ, ಹೀಗೆ ಈ ರೀತಿ ಅಂಟಿಸ್ಕೋಬೇಕು. ನಿಮ್ಮ ನೆಕ್ಕಲ್ಲಿ ತುಂಬ ಕುತ್ತಿಗೆನೂ ಕೆಳಗೆ ತನಕನೂ ಪೇನ್ ಇದ್ದರೆ ನೀವು ಇಲ್ಲಿ ತನಕನೂ ಕೂಡ ಮೆಂತೆನ ಹಾಕ್ಕೊಳ್ಬೋದು. ನೀವು ಮಸಾಜ್ ಮಾಡುವಾಗ ನಿಮ್ಗೆ ಎಲ್ಲೆಲ್ಲಿ ಪೇನ್ ಬರುತ್ತೆ, ಯಾವ ಲೊಕೇಶನ್ ಪೇನ್ ಬರುತ್ತೆ ಅಂತ ಗೊತ್ತಾಗುತ್ತದು. ಆ ಪಾಯಿಂಟಿಗೆ ಮೆಂತೆನ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಅಂಟಿಸ್ಬೇಕು. ನೈಟ್ ಹಾಕಬೇಕು, ಬೆಳಗ್ಗೆ ತೆಗಿಬೇಕು. ಮೆಂತೆ ಹಾಕಿದ ಮೇಲೆ 5 to 10 ಮಿನಿಟ್ಸ್ ಈ ರೀತಿ ಮಸಾಜ್ ಕೊಡಿ. ಹೀಗೆ ಮಸಾಜ್ ಮಾಡಿದಾಗ ನಿಮ್ಗಲ್ಲಿ ಪೇನ್ ಇದ್ದಿದ್ದೆಲ್ಲ ರಿಲೀಸ್ ಆಗ್ತಾ ಬರುತ್ತೆ. ನಿಮಗೆ ಡೇ ಬೈ ಡೇ ನಿಮಗೇನೆ ರಿಲೀಫ್ ಆಗೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನಾನು ಹೇಳಿರೋ ಥೆರಪಿನ ಯೂಸ್ ಮಾಡಿ ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ. ಜೊತೆಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ನಂಬರಿಗೆ ಕೂಡ ವಾಟ್ಸಪ್ ಮಾಡ್ಬೋದು. ನನ್ನ ನಂಬರ್ 6362934895. ಈ ನಂಬರಿಗೆ ನೀವು ವಾಟ್ಸಪ್ ಕೂಡ ಮಾಡಿ ನನಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.